ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೂಲ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ರಾಮ ಹಾಗೂ ಲಕ್ಷ್ಮಣರು ಹನುಮಂತನನ್ನು ಮೊದಲ ಬಾರಿಗೆ ಎಲ್ಲಿ ಭೇಟಿಯಾದರೆಂದು ತಿಳಿಯೋಣ. ಅಂದರೆ ಯಾವ ರಾಜ್ಯದಲ್ಲಿ ಮೊದಲು ಭೇಟಿಯಾದರೆಂದು ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ನೀಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಮತ್ತು ಹನುಮಂತರ ಭೇಟಿಯು ಅತ್ಯಂತ ಕುತೂಹಲಕಾರಿ ಮತ್ತು ಮಹತ್ವದ ಘಟನೆಯಾಗಿದೆ. ಈ ಭೇಟಿಯ ವಿವರಗಳು ಇಲ್ಲಿವೆ. 1. ಮೊದಲನೇ ಭೇಟಿಯಾದ ಸ್ಥಳ. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೋಗುವಾಗ ಕಿಷ್ಕಿಂಧೆಯ ತುಂಗಭದ್ರಾ ನದಿಯ ತೀರದಲ್ಲಿರುವ ಋಷ್ಯಮುಖ ಪರ್ವತದ ಬಳಿ ತಲುಪುತ್ತಾರೆ. ಈ ಪ್ರದೇಶವು ಈಗಿನ ಕರ್ನಾಟಕದ ಹಂಪಿಯ ಸಮೀಪದಲ್ಲಿದೆ ಎಂದು ಗುರುತಿಸಲಾಗುತ್ತದೆ. 2. ಮೊದಲನೇ ಭೇಟಿಯ ಸಂದರ್ಭ. ವಾನರರ ರಾಜನಾದ ಸುಗ್ರೀವನು ತನ್ನ ಅಣ್ಣನಾದ ವಾಲಿಗೆ ಹೆದರಿಕೊಂಡು ಋಷ್ಯಮುಖ ಪರ್ವತದ ಮೇಲೆ ವಾಸಿಸುತ್ತಿರುತ್ತಾನೆ, ಏಕೆಂದರೆ ವಾಲಿಗಿದ್ದ ಶಾಪದಿಂದ ವಾಲಿಯು ಅಲ್ಲಿಗೆ ಬರುತ್ತಿರಲಿಲ್ಲ. ದೂರದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಬರುತ್ತಿರುವ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರನ್ನು ನೋಡಿ ಸುಗ್ರೀವನು ಭಯಪಡುತ್ತಾನೆ. ಹನುಮಂತನ ಸುಗ್ರೀವನನ್ನು ಸಮಾಧಾನಪಡಿಸಿದ ನಂತರ ಇವರು ತನ್ನ ಶತ್ರುವಾದ ವಾಲಿಯು ಕಳುಹಿಸಿದವರೇ ಇರಬಹುದೆಂದು ಶಂಕಿಸುತ್ತಾನೆ. ಆಗ ಸುಗ್ರೀವನು ಹನುಮಂತನನ್ನು ಕಳುಹಿಸಿ ಆ ಇಬ್ಬರು ಯಾರು ಮತ್ತು ಅವರ ಉದ್ದೇಶವೇನು ಎಂದು ತಿಳಿದುಕೊಂಡು ಬರಲು ಹೇಳುತ್ತಾನೆ. 3. ಮೂಲ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಉಲ್ಲೇಖವಾಗಿರುವಂತೆ ಹನುಮಂತನು ನೇರವಾಗಿ ವಾನರನ ರೂಪದಲ್ಲಿ ಹೋಗದೆ ಒಬ್ಬ ಸನ್ಯಾಸಿಯ ಅಥವಾ ಬ್ರಾಹ್ಮಣನ ವೇಷವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಭೇಟಿಯಾಗುತ್ತಾನೆ. ಭೇಟಿಯಾದ ಹನುಮಂತನು ಅತ್ಯಂತ ಸುಸಂಸ್ಕೃತವಾಗಿ ಮತ್ತು ವಿದ್ವತ್ಪೂರ್ಣವಾಗಿ ಮಾತುಗಳನ್ನು ಮಾತನಾಡುತ್ತಾನೆ. ಅವರ ಕುಲ ಮತ್ತು ಉದ್ದೇಶವನ್ನು ವಿಚಾರಿಸುತ್ತಾನೆ. ಹನುಮಂತನ ಮಾತುಗಾರಿಕೆಯನ್ನು ಕೇಳಿ ರಾಮನು ಬೆರಗಾಗುತ್ತಾನೆ ಮತ್ತು ಲಕ್ಷ್ಮಣನಿಗೆ ಹೇಳುತ್ತಾನೆ, ಲಕ್ಷ್ಮಣ, ಈತನು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದವನಂತೆ ಕಾಣುತ್ತಿದ್ದಾನೆ. ಇವನ ಇಡೀ ಸಂಭಾಷಣೆಯಲ್ಲಿ ಒಂದೇ ಒಂದು ವ್ಯಾಕರಣದ ದೋಷವಿಲ್ಲ ಎಂದು ಹೇಳುತ್ತಾನೆ. ಇವರುಗಳು ಅಯೋಧ್ಯೆಯ ರಾಜಕುಮಾರರು ಎಂದು ಖಚಿತಪಡಿಸಿಕೊಂಡ ಮೇಲೆ ಹನುಮಂತನು ತನ್ನನ್ನು ತಾನು ಪರಿಚಯಿಸಿಕೊಂಡು ಸುಗ್ರೀವನ ಮಂತ್ರಿ ಎಂದು ಹೇಳುತ್ತಾನೆ. ರಾಮ ಮತ್ತು ಲಕ್ಷ್ಮಣರು ತಾವು ಅಯೋಧ್ಯೆಯ ರಾಜಕುಮಾರರೆಂದು ತಿಳಿಸಿ ಸೀತೆಯ ಅಪಹರಣದ ವಿಷಯವನ್ನು ವಿವರಿಸುತ್ತಾರೆ. ಆಗ ಹನುಮಂತನು ತನ್ನ ನಿಜರೂಪಕ್ಕೆ ಬಂದು ಅವರಿಗೆ ನಮಸ್ಕರಿಸುತ್ತಾನೆ. ನಂತರ ರಾಮ ಲಕ್ಷ್ಮಣರನ್ನು ತನ್ನ ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಬಳಿಗೆ ಕರೆದೊಯ್ಯುತ್ತಾನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.